ಸುರಿಯುತ್ತಿರೋ ವರ್ಷಧಾರೆ ಹರ್ಷ ತಂದಿದೆ. ಮಳೆಯ ಆರ್ಭಟ ರೈತರಿಗೆ ಖುಷಿ ತಂದಿದೆ. ಆದರೆ ಕೆಲವೆಡೆ ಮಾತ್ರ ರೈತರ ಬದುಕು ಬೀದಿಗೆ ಬಂದಿದೆ. ಬೆಳೆದು ನಿಂತ ಬೆಳೆಗಳು ಜಲಾವೃತವಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಡಕೆ ತೋಟದಲ್ಲೂ ನೀರು, ತಂಬಾಕಿನ ಹೊಲದಲ್ಲೂ ಜಲರಾಶಿ. ಶುಂಠಿ ಬೆಳೆ ಕೂಡ ನೀರಲ್ಲೇ ಮುಳುಗಿ ಹೋಗಿದೆ. ಚೆನ್ನಾಗಿ ಬೆಳೆದು ರೈತನ ಮೊಗದಲ್ಲಿ ನಗು ತಂದಿದ್ದ ಸೌತೆ ಕೊಳೆಯೋ ಹಂತಕ್ಕೆ ಬಂದಿದೆ. ಬೀನ್ಸ್, ಹೂವು, ಕ್ಯಾರೆಟ್ ಅಂತ ಸಣ್ಣ ಬೆಳೆಗಳೆಲ್ಲ ಕೊಚ್ಚಿ ಹೋಗಿವೆ. ನಿನ್ನೆ ರಾತ್ರಿ ಸುರಿದಿರೋ ಮಳೆ ರೈತರಿಗೆ ಸಂತಸದ ಜೊತೆ ಸಂಕಷ್ಟವನ್ನು ತಂದಿದೆ. ಧೋ ಎಂದು ಸುರಿದ ಮಳೆ, ಮುಳುಗಿದ ಬೆಳೆ. ಶುಂಠಿ, ಬೀನ್ಸ್, ಸೌತೆ, ತಂಬಾಕು ನೀರು ಪಾಲು. ತರಕಾರಿ, ಹೂವು, ಹಣ್ಣಿನ ಬೆಳೆಗಳೇ ಇಲ್ಲಿನ ರೈತರಿಗೆ ಆಸರೆ. ಈ ಬೆಳೆಗಳೇ ಬದುಕು ಕಟ್ಟಿಕೊಟ್ಟಿವೆ. ಬಿರು ಬೇಸಿಗೆಯಲ್ಲೂ ಅಲ್ಪ ಸ್ವಲ್ಪ ನೀರು ಬಳಸಿ ಕೋಲಾರದ ರೈತರು ಭರ್ಜರಿ ಬೆಳೆ ಬೆಳೆದಿದ್ರು. ನಿನ್ನೆ ಮಳೆಯಾಗ್ತಿದ್ದಂತೆ ರೈತರ ಖುಷಿ ಹೆಚ್ಚಾಗಿತ್ತು. ಆದರೆ ಅದೊಂದು ಅವಾಂತರ ರೈತರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಕೋಲಾರ ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಜಮೀನುಗಳು ಜಲಾವೃತವಾಗಿವೆ. ಮಳೆ ನೀರಿನ ರಭಸಕ್ಕೆ ಸೌತೆಕಾಯಿ, ಬೀನ್ಸ್, ಹೂವಿನ ಬೆಳೆಗಳು ಕೊಚ್ಚಿ ಹೋಗಿವೆ. ದೊಬ್ಬರಹಳ್ಳಿ ಗ್ರಾಮದ ಬಳಿ ಅವೈಜ್ಞಾನಿಕ ಲೇಔಟ್ ನಿರ್ಮಾಣವಾಗಿದ್ದು, ಆ ನೀರು ಜಮೀನಿಗೆ ನುಗ್ಗಿ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದೆ. ಸರ್, ಇಲ್ಲಿ ದೊಂಬರಹಳ್ಳಿ ಮತ್ತೆ ದಕ್ಷಿಣ ಲೇಔಟ್ ಏನಿದೆಯೋ ಆ ಲೇಔಟ್ ಒಂದು 60 ಎಕರೆ ಇರ್ಬೋದು ಸರ್. ಆ 60 ಎಕರೆ ನೀರು ನಮ್ಮ ಜಮೀನುಗಳ ಕಡೆ ಅಂದರೆ ನಮ್ಮ ತೋಟಗಳಲ್ಲಿ ಈ ಸೌತೆ ಗಿಡ, ಈ ಬೀನ್ಸ್ ಉಣಿದೀವಿ, ಮತ್ತು ಶಾಮಂತಿ ಹೂವು ಇದೆ. ಆ ಹೂವುಗಳ ಮೇಲೆ ಎಲ್ಲ ನೀರೆಲ್ಲ ನುಗ್ಗಿ ಈಗಿರೋ ರೇಟಲ್ಲಿ ಒಂದು ಸೌತೆಕಾಯಿ ಒಂದು 500 ರೂಪಾಯಿ ಇದೆ. ಬೀನ್ಸು ಅದ್ರ ಬೆಲೆನೇ ಇಲ್ಲ. ಈ ಒಂದು 200 ರೂಪಾಯಿ kg 200 ರೂಪಾಯಿ ಇದೆ ಸರ್ ಬೀನ್ಸ್. ಈಗ ಆ ಬೆಳೆಗಳ ಮೇಲೆ ನೀರು ನುಗ್ಗಿ ಎಲ್ಲ ನಮಗೆ ನಷ್ಟ ಆಗಿದೆ ಸರ್. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಮಳೆಯಬ್ಬರ ಮುಂದುವರೆದಿದೆ. ನಿನ್ನೆ ರಾತ್ರಿಯಿಂದಲೇ ಒಂದೇ ಸಮನೆ ಮಳೆ ಸುರಿಯುತ್ತಿದೆ. ಇದೇ ಮಳೆಗೆ ಹುಣಸೂರು ತಾಲೂಕಿನ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ತಂಬಾಕು, ಶುಂಠಿ ಬೆಳೆ ಹಾನಿಯಾಗಿದೆ. ಹನಗೋಡು, ಕರ್ಣಕುಪ್ಪೆ, ಕಲ್ಲಹಳ್ಳಿ, ಕೊತ್ತೆಗಾಲ, ಚಿಲ್ಕುಂದ, ಹರೀನಹಳ್ಳಿ, ಮುತ್ತುರಾಯನ ಹೊಸಹಳ್ಳಿ, ಆಡಿಗನಹಳ್ಳಿಯಲ್ಲಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿ ಸಿಡಿಲು ಬಡಿದು ದೇಗುಲದ ಶಿಖರ ಹಾನಿಯಾಗಿದೆ. ದೇಗುಲದಲ್ಲಿದ್ದ ವೃದ್ಧೆ ಪವಾಡ ರೀತಿಯಲ್ಲಿ ಬಚಾವಾಗಿದ್ದಾರೆ. ಮಳೆ ಬರಲೇ ಇಲ್ಲ. ಇದ್ದ ಬೋರ್ವೆಲ್ಗಳು ಬತ್ತಿ ಹೋಗಿದ್ವು. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾವಿರಾರು ಎಕರೆಯಲ್ಲಿನ ಹೂವು, ಹಣ್ಣು, ತರಕಾರಿ ಬೆಳೆಗಳು ಒಣಗುವ ಹಂತಕ್ಕೆ ಬಂದಿದ್ವು. ಆದ್ರೆ ವಾರದಿಂದ ಸುರಿಯುತ್ತಿರೋ ಮಳೆ ಬೆಳೆಗಳು ನಳನಳಿಸುವಂತೆ ಮಾಡಿದೆ. ಸೇವಂತಿ ಹೂವು, ದ್ರಾಕ್ಷಿ ಹಣ್ಣಿನ ತೋಟಗಳು ಮರುಜೀವ ಪಡೆದಿವೆ. 6 ತಿಂಗಳು ಮಳೆ ಇರಲಿಲ್ಲ, ತುಂಬಾ ಕಷ್ಟ ಆಗಿತ್ತು. ನಿನ್ನೆ ರಾತ್ರಿ ಮಳೆ ಬಿದ್ದರಿಂದ ತುಂಬ ಅನುಕೂಲ ಆಗಿದೆ, ತುಂಬ ಖುಷಿಯಾಗಿದೆ. ಮಳೆ ಇಲ್ದಿರ ಬೆಳೆಗಳು ಎಲ್ಲ ಒಣಗೋತಾ ಇತ್ತು. ಏನು ಇಳುವರಿ ಬರ್ತಾ ಇಲ್ಲ, ಏನೂ ಇಲ್ಲ. ತುಂಬಾ ಹೂವು ಕ್ವಾಲಿಟಿನೂ ಬರ್ತಾ ಇಲ್ಲ, ಏನೂ ಇಲ್ಲ. ಇವಾಗ ಮಳೆ ಬಿದ್ದರಿಂದ ಹೂವು ಕ್ವಾಲಿಟಿನೇ ಇದೆ, ಇದು ಚೆನ್ನಾಗಿದೆ. ಇವಾಗ ಮಳೆ ಬಿದ್ದರಿಂದ ಹೂವು ಕ್ವಾಲಿಟಿನೂ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಹೂವು ಚಿಗುರು ಎಲ್ಲ ಚೆನ್ನಾಗಿ ಬರುತ್ತೆ. 6 ತಿಂಗಳು ಚಿಗುರೇ ಸರಿ ಓಪನ್ ಆಗ್ತಾ ಇಲ್ಲ. ಇವಾಗೆಲ್ಲ ಚೆನ್ನಾಗಿದೆ ಹೂವು. ವರ್ಷದಿಂದಲೂ ಮರೆಯಾಗಿ ಸಂಕಷ್ಟ ತಂದಿದ್ದ ವರ್ಷಧಾರೆ ಮರಳಿ ಬಂದಿದೆ. ಜಿಲ್ಲೆಯಲ್ಲೂ ಉತ್ತಮ ಮಳೆಯಾಗ್ತಿದ್ದು ರೈತರು ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.